ಇವತ್ತು ಇನ್ನ ಕಡಿಮೆ ನಾಳೆ ಸುಮಾರು ನಾವು ಆಂಟಿಸಿಪೇಟ್ ಮಾಡಿದ್ದು ಸುಮಾರು 10 ಲಕ್ಷ ಜನ ಅಂಥೇಳಿ. ಇವತ್ತು ಲಿಂಗಾಯತಕ್ಕೆ ಆದಮೇಲೆ ಇಮಿಡಿಯೇಟ್ಲಿ ಆಗಿ ನಾವು ಫೋರ್ಸಸ್ಸನ್ನು ಸುಮಾರು 6 ಕಿಲೋಮೀಟ್ರ್ ಬ್ಯಾರಿಕೇಡ್ ಇದೆ. ಸೊ ಹೀಗೆಲ್ಲನೂ ಕೂಡ ಇರೋದ್ರಿಂದ ಈ ಒಂದು ಇದೆಲ್ಲರಿಗೂ ಕೂಡ ಗೌರವ ತರುವಂಥ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ನಾಳೆ ಅದೇ 3 ಗಂಟೆಗೆ ನಮ್ಮ ಕಿರಿಯ ಸ್ವಾಮೀಜಿಯವರು ಹಾಗೂ ಸುತ್ತೂರು ಸ್ವಾಮೀಜಿಯವರು ಎಲ್ಲರೂ 3 ಗಂಟೆಗೆ ನಿರ್ಣಯ ಮಾಡಿದ್ದಾರೆ. 4 ಗಂಟೆಯಿಂದ ಪ್ರಾರಂಭ ಆಗ್ಬೋದು. ಹಾಗೆ ಒಂದು 3-4 ಗಂಟೆ ವಿಧಿವಿಧಾನಗಳಿಗೆ ಸಮಯ ತೆಗೆದುಕೋತದೆ. ಹೀಗಾಗಿ ನಾಳೆ ಬೆಳಗ್ಗೆಯಿಂದ ಈಗ ರಾತ್ರಿ ಇಡೀ ರಾತ್ರಿ ಮತ್ತು ನಾಳೆ ಬೆಳಗ್ಗೆ ಎಲ್ಲರೂ ಕೂಡ ಇವತ್ತಿನಕ್ಕಿಂತ ಜಾಸ್ತಿ ಜನ ನಾಳೆ ಬರ್ತಾರೆ. ಮತ್ತು ಭಾಳಷ್ಟು VIPs ಇನ್ನೂ ತನಕ ಯಾರ್ದು ಮೂಮೆಂಟ್ಸು ನಮಗೆ ಬಂದಿಲ್ಲ. ಈಗ ನಾನು ಅರ್ಧ ಗಂಟೆ ಹಿಂದೆ DG ಅವ್ರು ಮಾತಾಡಿದೆ, ಯಾರ್ದು ಅಂಥ ನ್ಯಾಷನಲ್ ಲೀಡರ್ಸ್ದು ಕೂಡ ಈಗ ಮೂಮೆಂಟ್ಸ್ ನಮಗೇನು ಬಂದಿಲ್ಲ. ಅದು ಬರೋದಾದರೂ ಕೂಡ ಅವ್ರಿಗೆಲ್ಲ ಹೆಲಿಪ್ಯಾಡ್ ವ್ಯವಸ್ಥೆ ಅವತ್ತು ದಿವಸ ಎಲ್ಲನೂ ಕೂಡ ಮಾಡಲಾಗಿದೆ. ಮತ್ತು ಅದಕ್ಕೆ SPG ಪ್ರೊಟೆಕ್ಷನ್ ಇರುವಂಥ ಎಲ್ಲ ಗಣ್ಯರಿಗೆ, ಅದು ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಉಪರಾಷ್ಟ್ರಪತಿ ಇರ್ಬೋದು, ಇನ್ಯಾರೇ ಇರ್ಬೋದು, ಅವ್ರಿಗೆಲ್ಲನೂ ಕೂಡ ಒಂದು ಸಿಸ್ಟಮೆಟಿಕ್ ಆಗಿ ಇವತ್ತು ದಿವಸ ಅವರಿಗೆ ಒಂದು ಜೋನನ್ನು ಇದು ಮಾಡಿಕೊಂಡು ನಮ್ಮ ಕಮಲ್ ಪಂತ್ ಅವರು, ನಮ್ಮ IG ಅವರು, SP ಅವರು ಎಲ್ಲರೂ ಕೂಡ DG ಅವರು ಎಲ್ಲ ಕೂಡ ಇದು ಮಾಡಿದ್ದಾರೆ. ಆ ಪ್ರೆಸೆಂಟೇಷನ್ ನಾನು ಕೂಡ ಇವತ್ತು ನಿಮಗೂ ಕೂಡ ಅವತ್ತು ಲಿಂಕ್ ಕೊಡಿಸಿದ್ದೀನಿ. ನಾನು ಕೂಡ ಆ ಪ್ರೆಸೆಂಟೇಷನನ್ನು ನನಗೂ ಕೂಡ ವೀಕ್ಷಣೆ ಮಾಡಿದ್ದೀನಿ. ಕೆಲವೊಂದು ಇತಿಮಿತಿಗಳು ಕೂಡ ಇದ್ದಾವೆ. ಯಾಕಂದರೆ ಇಲ್ಲಿ ಸೈಟ್ನಲ್ಲಿರುವಂಥ ಕೆಲವೊಂದು ಸಮಸ್ಯೆ ಅದನ್ನೆಲ್ಲನೂ ಕೂಡ ನಾನು ಹೇಳೋಕ್ಕೆ ಬಯಸೋದಿಲ್ಲ. ಕೆಲವೊಂದು ಇತಿಮಿತಿಗಳು ಇದ್ದಾವೆ, ಸುರಕ್ಷತೆ ದೃಷ್ಟಿಯಿಂದ ನಾನು ಮಾತನಾಡಲಿಕ್ಕೆ ಆಗೋದಿಲ್ಲ. ಆ ಇತಿಮಿತಿಗಳು ಇದ್ದುಕೊಂಡು ಕೂಡ ನಾವು ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಬೇಕು, ಅತ್ಯಂತ ಒಂದು ಗೌರವದಿಂದ ತಂದು ಕೊಡುವಂಥ ಕಾರ್ಯಕ್ರಮ. ಇದೆಲ್ಲ ನಮ್ಮೆಲ್ಲರಿಗೂ ಒಂದು ಸಿದ್ಧಗಂಗಾ ಮಹಾಸ್ವಾಮೀಜಿ ಪೂಜ್ಯನರು ಅವರ ಒಂದು ಲಿಂಗೈಕ್ಯ ಆದಂಥ ಕಾರ್ಯಕ್ರಮ ಇಡೀ ರಾಷ್ಟ್ರಾದ್ಯಂತ ಒಂದು ಸಹ ಜನರು ಅದನ್ನು ವೀಕ್ಷಿಸಲಿ. ಇದು ಆಗಬೇಕು. ಏನೇ ಸಣ್ಣ ಪುಟ್ಟ ಲೋಪಗಳಾದರೂ ದೋಷಗಳಾದರೂ ಕೂಡ ತಾವು ಅದನ್ನು ಸಹಕರಿಸ್ತೀರಿ ಅಂದರೆ, ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಡಲೇ ಇವತ್ತು ದಿವಸ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಇತಿಮಿತಿ ಇಟ್ಕೊಂಡು ಎಲ್ಲ ಕೂಡ ಕೆಲಸ ಮಾಡಿದ್ದಾರೆ. ತಾವು ಸಹಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತೇನೆ. ಇನ್ನೂವರೆಗೆ ಯಾವುದು ಬಂದಿಲ್ಲ. ನಾನು ಅರ್ಧ ಗಂಟೆ ಹಿಂದೆ DG ಅವ್ರಿಗೆ ಮಾತಾಡಿದೆ. ಇನ್ನೂ ಅರ್ಧ ಗಂಟೆ ಹಿಂದೆ ಯಾವುದು ಕೂಡ ಬಂದಿರಲ್ಲ. ಈಗ ನಾನು ಲೇಟೆಸ್ಟಾಗಿ ನಾನು ತಿಳ್ಕೊಳ್ಬೇಕಾಗ್ತದೆ. ನೋಡು, ಅಲ್ಲಿ ಅಂತಿಮ ವಿಧಿವಿಧಾನದಲ್ಲಿ ಪ್ರಮುಖವಾಗಿ ಕಿರಿಯ ಸ್ವಾಮೀಜಿಗಳು ನಿರ್ಧಾರ ಮಾಡ್ತಾರೆ. ಅಲ್ಲಿ ಮಠದ ಪದಾಧಿಕಾರಿಗಳಿರ್ತಾರೆ. ಅಲ್ಲಿ ಭಾಳ ಕಡಿಮೆ ಜನ ಅವತ್ತು ದಿವಸ ಅಲ್ಲಿ ಇದು ಆಗ್ತದೆ. ಸುಮಾರು 35 ಜನರಿಗಿಂತ ಜಾಸ್ತಿ ಅಲ್ಲಿ ಇದು ಮಾಡೋದಿಲ್ಲ. ಅದಕ್ಕೆ ನಾವು ಒಂದು ಲಿಂಕನ್ನು ಮಾಡಿ ನಿಮಗೆ ಕೊಟ್ಟು ಅವತ್ತು ದಿವಸ ಇದು ಮಾಡ್ಬೇಕಂದ್ರೆ, ಯಾಕೆ ನಾವು ಭಾಳ ಜನ ಲೀಡರ್ಸು ಕೂಡ ಅಲ್ಲಿ ಕೂಡ ಭಾಳ ಮುಖ್ಯಮಂತ್ರಿಗಳೊಬ್ಬರು, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, ಕೆಲವೊಬ್ಬರು ಕೆಲವು 35 ಜನ ನೀವು ವಿಚಾರ ಮಾಡಿ. ಇಲ್ಲಿ ಟ್ರಸ್ಟೀಸೇ ಇವತ್ತು ದಿವಸ 15-20 ಜನ ಇದ್ದಾರೆ. ಮತ್ತು ಇದೆಲ್ಲ ಅದಕ್ಕೆ ಹೆಚ್ಚಿನದಾಗಿ ನಾಡಿನ ಪ್ರಮುಖ ಶ್ರೀಗಳೇನಿದ್ದಾರೆ, ಸುತ್ತೂರು ಶ್ರೀಗಳು, ಸಿರಿಗೆರೆ ಶ್ರೀಗಳು, ಚಿತ್ರದುರ್ಗ ಶ್ರೀಗಳು, ಬಾಲಗಂಗಾಧರ ಸ್ವಾಮೀಜಿಯವರು, ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು, ಇವರೆಲ್ಲರೂ ಕೂಡ ಇವತ್ತು ಸಹ ಇಂಥ ಗಣ್ಯರು ಇವತ್ತು ಸಲ ಆಗಮಿಸ್ತಿರ್ತಾರೆ. ಹೀಗಾಗಿ ಅಲ್ಲಿ 35 ಜನ ಅದು ನಿರ್ಣಯ ಮಾಡುವಂಥದ್ದು ಅದು ಕಿರಿಯ ಸ್ವಾಮಿಗಳಿಗೆ ಬಿಟ್ಟಂಥದ್ದು. ನಾವು ಯಾವುದೂ ಅವರ ಇದರಲ್ಲಿ ಅವರು ಹಾಕಿಕೊಂಡಂಥ ಕಾರ್ಯಕ್ರಮದಲ್ಲಿ ಯಾವುದರಲ್ಲೂ ಕೂಡ ನಾವು ಹಸ್ತಕ್ಷೇಪ ಮಾಡಲ್ಲ. ಆದರೆ ನಾವು ಸೆಕ್ಯೂರಿಟಿಯನ್ನು ಕೊಡಬೇಕು. ಈ ಕಾರ್ಯಕ್ರಮ ಇವತ್ತೊಂದು ದಿವಸ ಒಳ್ಳೆಯ ರೀತಿಯಿಂದ ಆಗಬೇಕು, ಗೌರವದಿಂದ ಆಗಬೇಕು, ಶಾಂತ ರೀತಿಯಿಂದ ಆಗಬೇಕು ಅಂಥೇಳಿ ಆ ಒಂದು ದೃಷ್ಟಿಯಲ್ಲಿ ಇವತ್ತೊಂದು ದಿವಸ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೀವಿ. ತಮ್ಮ ಸಹಕಾರ ಕೂಡ ಭಾಳ ಪ್ರಮುಖ ಆಗಿದೆ. ನೀವು ಕೂಡ ಶ್ರೀಗಳ ಬಗ್ಗೆ ಅಪಾರವಾದಂಥ ಅಭಿಮಾನ ಇಟ್ಕೊಂಡಂಥ ಎಲ್ಲ ಜನ ಇವತ್ತೊಂದು ದಿವಸ ಇದ್ದೀರಿ. ತಮಗೂ ಕೂಡ ಸಹಕಾರ ಮಾಡಿ ತಾವು ಕೂಡ ಇದರಲ್ಲಿ ಸಹಕರಿಸಿದ್ದೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ಈ ನಾಡಿನ ಮಹಾನ್ ಪುರುಷರು. ಅವರು ಲಿಂಗೈಕ್ಯ ಆದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಇತಿಮಿತಿ ಇರ್ತದೆ. ಇವತ್ತು ಇನ್ನ ಕಡಿಮೆ ನಾಳೆ ಸುಮಾರು ನಾವು ಆಂಟಿಸಿಪೇಟ್ ಮಾಡಿದ್ದು ಸುಮಾರು 10 ಲಕ್ಷ ಜನ ಅಂಥೇಳಿ. ಇವತ್ತು ಲಿಂಗಾಯತಕ್ಕೆ ಆದಮೇಲೆ ಇಮಿಡಿಯೇಟ್ಲಿ ಆಗಿ ನಾವು ಫೋರ್ಸಸ್ಸನ್ನು ಸುಮಾರು 6 ಕಿಲೋಮೀಟ್ರ್ ಬ್ಯಾರಿಕೇಡ್ ಇದೆ. ಸೊ ಹೀಗೆಲ್ಲನೂ ಕೂಡ ಇರೋದ್ರಿಂದ ಈ ಒಂದು ಇದೆಲ್ಲರಿಗೂ ಕೂಡ ಗೌರವ ತರುವಂಥ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ನಾಳೆ ಅದೇ 3 ಗಂಟೆಗೆ ನಮ್ಮ ಕಿರಿಯ ಸ್ವಾಮೀಜಿಯವರು
ಹಾಗೂ ಸುತ್ತೂರು ಸ್ವಾಮೀಜಿಯವರು ಎಲ್ಲರೂ 3 ಗಂಟೆಗೆ ನಿರ್ಣಯ ಮಾಡಿದ್ದಾರೆ. 4 ಗಂಟೆಯಿಂದ ಪ್ರಾರಂಭ ಆಗ್ಬೋದು. ಆಗಿ ಒಂದು 3-4 ಗಂಟೆ ವಿಧಿವಿಧಾನಗಳಿಗೆ ಸಮಯ ತೆಗೆದುಕೋತದೆ. ಹೀಗಾಗಿ ನಾಳೆ ಬೆಳಗ್ಗೆಯಿಂದ ಈಗ ಇಡೀ ರಾತ್ರಿ ಮತ್ತು ನಾಳೆ ಬೆಳಗ್ಗೆ ಎಲ್ಲರೂ ಕೂಡ ಇವತ್ತಿನಕ್ಕಿಂತ ಜಾಸ್ತಿ ಜನ ನಾಳೆ ಬರ್ತಾರೆ. ಮತ್ತು ಭಾಳಷ್ಟು VIPs ಇನ್ನೂ ತನಕ ಯಾರ್ದು ಮೂಮೆಂಟ್ಸು ನಮಗೆ ಬಂದಿಲ್ಲ. ಈಗ ನಾನು ಅರ್ಧ ಗಂಟೆ ಹಿಂದೆ DG ಅವ್ರಿಗೆ ಮಾತಾಡಿದೆ, ಯಾರ್ದು ಅಂಥ ನ್ಯಾಷನಲ್ ಲೀಡರ್ಸ್ದು ಕೂಡ ಈಗ ಮೂಮೆಂಟ್ಸ್ ನಮಗೇನು ಬಂದಿಲ್ಲ. ಅದು ಬರೋದಾದರೂ ಕೂಡ ಅವ್ರಿಗೆಲ್ಲ ಹೆಲಿಪ್ಯಾಡ್ ವ್ಯವಸ್ಥೆ ಇವತ್ತಿನ ದಿವಸ ಎಲ್ಲನೂ ಕೂಡ ಮಾಡಲಾಗಿದೆ. ಮತ್ತು ಅದಕ್ಕೆ SPG ಪ್ರೊಟೆಕ್ಷನ್ ಇರುವಂಥ ಎಲ್ಲ ಗಣ್ಯರಿಗೆ, ಅದು ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಉಪರಾಷ್ಟ್ರಪತಿ ಇರ್ಬೋದು, ಇನ್ಯಾರೇ ಇರ್ಬೋದು, ಅವ್ರಿಗೆಲ್ಲನೂ ಕೂಡ ಒಂದು ಸಿಸ್ಟಮೆಟಿಕ್ ಆಗಿ ಇವತ್ತೊಂದು ದಿವಸ ಅವರಿಗೆ ಒಂದು ಜೋನನ್ನು ಇದು ಮಾಡಿಕೊಂಡು ನಮ್ಮ ಕಮಲ್ ಪಂತ್ ಅವರು, ನಮ್ಮ IG ಅವರು, SP ಅವರು ಎಲ್ಲರೂ ಕೂಡ DG ಅವರು ಎಲ್ಲ ಕೂಡ ಇದು ಮಾಡಿದ್ದಾರೆ. ಆ ಪ್ರೆಸೆಂಟೇಷನ್ ನಾನು ಕೂಡ ನಿಮಗೂ ಕೂಡ ಅವತ್ತು ಲಿಂಕ್ ಕೊಡಿಸಿದ್ದೀನಿ. ನಾನು ಕೂಡ ಆ ಪ್ರೆಸೆಂಟೇಷನನ್ನು ನನಗೂ ಕೂಡ ವೀಕ್ಷಣೆ ಮಾಡಿದ್ದೀನಿ. ಕೆಲವೊಂದು ಇತಿಮಿತಿಗಳು ಕೂಡ ಇದ್ದಾವೆ. ಯಾಕಂದರೆ ಇಲ್ಲಿ ಸೈಟ್ನಲ್ಲಿರುವಂಥ ಕೆಲವೊಂದು ಸಮಸ್ಯೆ ಅದನ್ನೆಲ್ಲನೂ ಕೂಡ ನಾನು ಹೇಳೋಕ್ಕೆ ಬಯಸೋದಿಲ್ಲ. ಕೆಲವೊಂದು ಇತಿಮಿತಿಗಳು ಇದ್ದಾವೆ, ಸುರಕ್ಷತೆ ದೃಷ್ಟಿಯಿಂದ ನಾನು ಮಾತನಾಡಲಿಕ್ಕೆ ಆಗೋದಿಲ್ಲ. ಆ ಇತಿಮಿತಿಗಳು ಇದ್ದುಕೊಂಡು ಕೂಡ ನಾವು ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಬೇಕು, ಅತ್ಯಂತ ಒಂದು ಗೌರವದಿಂದ ತಂದು ಕೊಡುವಂಥ ಕಾರ್ಯಕ್ರಮ. ಇದೆಲ್ಲ ನಮ್ಮೆಲ್ಲರಿಗೂ ಒಂದು ಸಿದ್ಧಗಂಗಾ ಮಹಾಸ್ವಾಮೀಜಿ ಪೂಜ್ಯನಿರು ಅವರ ಒಂದು ಲಿಂಗೈಕ್ಯ ಆದಂಥ ಕಾರ್ಯಕ್ರಮ ಇಡೀ ರಾಷ್ಟ್ರಾದ್ಯಂತ ಒಂದು ಸಹ ಜನರು ಅದನ್ನು ವೀಕ್ಷಿಸಲಿ. ಇದು ಆಗಬೇಕು. ಏನೇ ಸಣ್ಣ ಪುಟ್ಟ ಲೋಪಗಳಾದರೂ ದೋಷಗಳಾದರೂ ಕೂಡ ತಾವು ಅದನ್ನು ಸಹಕರಿಸ್ತೀರಿ ಅಂದರೆ, ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಡಲೇ ಇವತ್ತು ದಿವಸ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಇತಿಮಿತಿ ಇಟ್ಕೊಂಡು ಎಲ್ಲ ಕೂಡ ಕೆಲಸ ಮಾಡಿದ್ದಾರೆ. ತಾವು ಸಹಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತೇನೆ. ಇನ್ನೂವರೆಗೆ ಯಾವುದು ಬಂದಿಲ್ಲ. ನಾನು ಅರ್ಧ ಗಂಟೆ ಹಿಂದೆ DG ಅವ್ರಿಗೆ ಮಾತಾಡಿದೆ. ಇನ್ನೂ ಅರ್ಧ ಗಂಟೆ ಹಿಂದೆ ಯಾವುದು ಕೂಡ ಬಂದಿಲ್ಲ. ಈಗ ನಾನು ಲೇಟೆಸ್ಟಾಗಿ ನಾನು ತಿಳ್ಕೊಳ್ಬೇಕಾಗ್ತದೆ. ನೋಡು, ಅಲ್ಲಿ ಅಂತಿಮ ವಿಧಿವಿಧಾನದಲ್ಲಿ ಪ್ರಮುಖವಾಗಿ ಕಿರಿಯ ಸ್ವಾಮೀಜಿಗಳು ನಿರ್ಧಾರ ಮಾಡ್ತಾರೆ. ಅಲ್ಲಿ ಮಠದ ಪದಾಧಿಕಾರಿಗಳಿರ್ತಾರೆ. ಅಲ್ಲಿ ಭಾಳ ಕಡಿಮೆ ಜನ ಅವತ್ತಿನ ದಿವಸ ಅಲ್ಲಿ ಇದು ಆಗ್ತದೆ. ಸುಮಾರು 35 ಜನರಿಗಿಂತ ಜಾಸ್ತಿ ಅಲ್ಲಿ ಇದು ಮಾಡೋದಿಲ್ಲ. ಅದಕ್ಕೆ ನಾವು ಒಂದು ಲಿಂಕನ್ನು ಮಾಡಿ ನಿಮಗೆ ಕೊಟ್ಟು ಅವತ್ತು ದಿವಸ ಇದು ಮಾಡಬೇಕಂದ್ರೆ, ಇವಾಗ ನಾವು ಭಾಳ ಜನ ಲೀಡರ್ಸು ಕೂಡ ಅಲ್ಲಿ ಕೂಡ ಭಾಳ ಮುಖ್ಯಮಂತ್ರಿಗಳೊಬ್ಬರು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿ, ಕೆಲವೊಬ್ಬರು ಮೊದಲು 35 ಜನ ನೀವು ವಿಚಾರ ಮಾಡಿ. ಇಲ್ಲಿ ಟ್ರಸ್ಟೀಸೇ ಇವತ್ತು ದಿವಸ 15-20 ಜನ ಇದ್ದಾರೆ. ಮತ್ತು ಇದೆಲ್ಲದಕ್ಕೆ ಹೆಚ್ಚಿನದಾಗಿ ನಾಡಿನ ಪ್ರಮುಖ ಶ್ರೀಗಳೇನಿದ್ದಾರೆ, ಸುತ್ತೂರು ಶ್ರೀಗಳು, ಸಿರಿಗೆರೆ ಶ್ರೀಗಳು, ಚಿತ್ರದುರ್ಗ ಶ್ರೀಗಳು, ಬಾಲಗಂಗಾಧರ ಸ್ವಾಮೀಜಿಯವರು, ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು, ಇವರೆಲ್ಲರೂ ಕೂಡ ಇವತ್ತು ಸಹ ಇಂಥ ಗಣ್ಯರು ಇವತ್ತು ಸಲ ಆಗಮಿಸ್ತಿರ್ತಾರೆ. ಹೀಗಾಗಿ ಅಲ್ಲಿ 35 ಜನ ಅದು ನಿರ್ಣಯ ಮಾಡುವಂಥದ್ದು ಅದು ಕಿರಿಯ ಸ್ವಾಮಿಗಳಿಗೆ ಬಿಟ್ಟಂಥದ್ದು. ನಾವು ಯಾವುದೂ ಅವರ ಇದರಲ್ಲಿ ಅವರು ಹಾಕಿಕೊಂಡಂಥ ಕಾರ್ಯಕ್ರಮದಲ್ಲಿ ಯಾವುದರಲ್ಲೂ ಕೂಡ ನಾವು ಹಸ್ತಕ್ಷೇಪ ಮಾಡಲ್ಲ. ಆದರೆ ನಾವು ಸೆಕ್ಯೂರಿಟಿಯನ್ನು ಕೊಡಬೇಕು. ಈ ಕಾರ್ಯಕ್ರಮ ಇವತ್ತಿನ ದಿವಸ ಒಳ್ಳೆಯ ರೀತಿಯಿಂದ ಆಗಬೇಕು, ಗೌರವದಿಂದ ಆಗಬೇಕು, ಶಾಂತ ರೀತಿಯಿಂದ ಆಗಬೇಕು ಅಂಥೇಳಿ ಆ ಒಂದು ದೃಷ್ಟಿಯಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದೀವಿ. ತಮ್ಮ ಸಹಕಾರವು ಕೂಡ ಭಾಳ ಪ್ರಮುಖ ಆಗಿದೆ. ನೀವು ಕೂಡ ಶ್ರೀಗಳ ಬಗ್ಗೆ ಅಪಾರವಾದಂಥ ಅಭಿಮಾನ ಇಟ್ಕೊಂಡಂಥ ಎಲ್ಲ ಜನ ಇವತ್ತಿನ ದಿವಸ ಇದ್ದೀರಿ. ತಮಗೂ ಕೂಡ ಸಹಕಾರ ಮಾಡಿ ತಾವು ಕೂಡ ಇದರಲ್ಲಿ ಸಹಕರಿಸಿದ್ದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ.